Namaste ಎಲ್ಲರಿಗೂ ಆದರಣೀಯ judges and the champions of Viksit Bharat. My name is Karthik and I am a final year. I am a student. ಫಸ್ಟ್ ರೌಂಡ್ ಅಲ್ಲಿ ನಾನು ಆಯುರ್ವೇದ ಹೇಗೆ ವಿಕಸಿತ ಭಾರತ ಏನಾಗುತ್ತೆ ಅಂತ ಮಾತಾಡಿದ್ದೆ. ಕಂಟಿನ್ಯೂಯಿಂಗ್ ವಿತ್ ದ ಸೇಮ್ ಆಯುರ್ವೇದದಲ್ಲಿ 3 ದೋಷಗಳು ಹೇಳ್ತಾರೆ, ವಾತ ಪಿತ್ತ ಕಫ ಅಂತ. ಅದ್ರಲ್ಲಿ ಏನಾದ್ರು ಡಿರೇಂಜ್ಮೆಂಟ್ಸ್ ಆದ್ರೆ ಬಾಡಿ ಹಾರ್ಮೋನಿಗೆ ಹಾರ್ಡ್ ಮಾಡುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಭಾರತದ 3 ಡೆಮೊಕ್ರೆಟಿಕ್ ಎನರ್ಜೀಸ್, ಲೋಕಸಭಾ, ವಿಧಾನಸಭಾ ಮತ್ತೆ ಲೋಕಲ್ ಬಾಡೀಸ್. ಇಲ್ಲಿ ನಡೀತಿರೋ ಫ್ರೀಕ್ವೆಂಟ್ ಎಲೆಕ್ಷನ್ಸ್ ಭಾರತದ ಡೆವಲಪ್ಮೆಂಟ್ ವಿಧಾನ ಟ್ರಿಪಲ್ ಮಾಡಿದೆ. ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಇಂದ ಎಷ್ಟೊಂದು ಡೆವಲಪ್ಮೆಂಟ್ ನಲ್ಲಿ ಡಿಲೇಸ್ ಆಗುತ್ತೆ. ಜನಸೇವೆ ಜನಾರ್ದನ ಸೇವೆ ಅಂತ ಹೇಳೋ ನಮ್ಮ ದೇಶದಲ್ಲಿ ಎಲೆಕ್ಷನ್ಸ್ ನಡೆಯುವಾಗ ಜನಪ್ರತಿನಿಧಿಗಳ ಹತ್ರ ಒಬ್ಬರು ಹೇಳ್ಕೊಳಕ್ಕಾಗಲ್ಲ, ಜನರ ಪ್ರಶ್ನೆನ ಅಧಿಕಾರಿಗಳ ಹತ್ರ ಹೇಳ್ಕೊಳಕ್ಕಾಗಲ್ಲ. ಯಾಕಂದ್ರೆ ಅವರೆಲ್ಲರೂ ಎಲೆಕ್ಷನ್ಸ್ ಡ್ಯೂಟೀಸ್ ಅಲ್ಲಿ ಇರ್ತಾರೆ. 2019 ಎಲೆಕ್ಷನ್ಸ್ ಅಲ್ಲಿ 60,000 ಕೋಟಿ ಖರ್ಚು ಮಾಡ್ತಾರೆ ಜನರಲ್ ಎಲೆಕ್ಷನ್ಸ್ಗೆ. 2024 ಡಬಲ್ ಆಗುತ್ತೆ, 1,35,000 ಕೋಟಿ ಖರ್ಚು ಮಾಡ್ತಾರೆ. ದೇವಸ್ಥಾನ ಕಟ್ಟಿದಾಗ ಅಥವಾ ಪ್ರತಿಮೆಗಳನ್ನ ಸ್ಥಾಪಿಸಿದಾಗ ಹೇಗೆ ಹಣನ ಶಾಲಾ ಕಾಲೇಜ್ ಕಟ್ಟಕ್ಕೆ, ಆಸ್ಪತ್ರೆಗಳನ್ನ ಕಟ್ಟಕ್ಕೆ ಡೈವರ್ಟ್ ಮಾಡಬಹುದು ನಾವು ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಎಲೆಕ್ಷನ್ಸ್ ಗೋಸ್ಕರ ಇಷ್ಟು ಹಣ ಪೋಲ್ ಆಗ್ತಾ ಇದೆ, ಅದನ್ನ ಯಾರು ಗಮನಿಸ್ತಿಲ್ಲ. ಅದೇ ಒಂದ್ ದೇಶ ಒಂದ್ ಎಲೆಕ್ಷನ್ಸ್ ಬಂದ್ರೆ ಈ ಹಣನ ಆ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್, ಏನ್ ಸ್ಕೂಲ್ ಕಟ್ಸಕ್ಕಿದೆ, ಹಾಸ್ಪಿಟಲ್ ಕಟ್ಸಕ್ಕಿದೆ ನಾವು ಡೈವರ್ಟ್ ಮಾಡಬಹುದು. ಇದಷ್ಟೇ ಅಲ್ಲ, ಜನರಿಗೆ ಆಗೋ ಕಷ್ಟಗಳು ಹೇಳ್ತೀನಿ. ನಾನು ಬೆಂಗಳೂರಲ್ಲಿ ಓದ್ತಾ ಇದ್ದೀನಿ. ನಾನು ನೋಡಿರೋದು ಹೊಸದುರ್ಗ ತಾಲೂಕಿನ ಶ್ರೀರಾಮಪುರ ಗ್ರಾಮದಲ್ಲಿ. ಬಂದು ಹೋಗ್ಬೇಕಂದ್ರೆ ಅದತ್ರ 800 ರೂಪಾಯಿಂದ 1000 ರೂಪಾಯಿ ಬೇಕು. ಆಸ್ ಎ ಸ್ಟೂಡೆಂಟ್ ಪ್ರತಿ ಸತಿ ವರ್ಷ ಒಂದೊಂದು ಎಲೆಕ್ಷನ್ಸ್ ಗೆ ಆಫರ್ ಮಾಡಕ್ಕೆ ಕಷ್ಟ ಆಗುತ್ತೆ. ನಂತರದಲ್ಲಿ ಬೆಂಗಳೂರಲ್ಲಿ ಬಂದು ಉತ್ತರ ಕರ್ನಾಟಕದಿಂದ ಓದ್ತಿರೋರು ಇದ್ದಾರೆ, ಮಹಾರಾಷ್ಟ್ರದಿಂದ ಓದ್ತಿರೋರು ಇದ್ದಾರೆ, ನಾರ್ತ್ ಈಸ್ಟ್ ಇಂದಲೂ ಬಂದು ಓದ್ತಿರೋರು ಇದ್ದಾರೆ. ಅವ್ರು ಯಾರು ಎಲೆಕ್ಷನ್ಸ್ ವೋಟ್ ಮಾಡಕ್ಕೆ ಹೋಗಕ್ಕೆ ಆಗಲ್ಲ. ಯಾಕಂದ್ರೆ ಅವ್ರು 10,000 ಖರ್ಚು ಮಾಡ್ಕೊಂಡು ಹೋಗ್ಬೇಕು, ಪ್ರತಿ ಸತಿ ಹೋಗಕ್ಕಾಗಲ್ಲ. ಈಗ ಒಂದ್ಸಲ ಟ್ವಿಟರ್ ಅಲ್ಲಿ ನೋಡ್ತಾ ಇದ್ದೆ, ಒಬ್ಬ ಅಮೆರಿಕನ್ NRI ಸುಷ್ಮಾ ಅಂತ ಅವರು ಹೇಳಿದ್ರು ಹೇಗೆ ಅವರಿಗೆ ಲೋಕಸಭಾ ಎಲೆಕ್ಷನ್ಸ್ ಅಲ್ಲಿ ವೋಟ್ ಮಾಡಕ್ಕೆ ಇಷ್ಟ ಆಯ್ತು, 2.5 ಲಕ್ಷ ಖರ್ಚು ಮಾಡ್ಕೊಂಡು ಬಂದು ವೋಟ್ ಮಾಡಬಹುದು ಅಂತ. ಜನರು ವೋಟ್ ಮಾಡಕ್ ರೆಡಿ ಇದ್ದಾರೆ. ನಾವು ವೋಟ್ ಮಾಡಕ್ ಕ್ಯಾಂಪೇನ್ಗೋಸ್ಕರನೇ ಸುಮಾರು ಖರ್ಚು ಮಾಡ್ತಾರೆ ಗವರ್ಮೆಂಟ್, ರೈಟ್ ಟು ವೋಟ್, ನೀವು ಬಂದು ವೋಟ್ ಮಾಡಿ ಅಂತ. ಜನರು ವೋಟ್ ಮಾಡಕ್ ರೆಡಿ ಇದ್ದಾರೆ. ಬಟ್ ಅದೇ ಎಲೆಕ್ಷನ್ಸ್ ನ ಅವರು ಲೋಕಸಭೆಗೆ ಅಷ್ಟೇ ವೋಟ್ ಮಾಡೋದು, ವಿಧಾನಸಭೆಗೆ ಬರಲಿಲ್ಲ ಅಥವಾ ಸ್ಥಳೀಯ ಗ್ರಾಮ ಪಂಚಾಯತಿ ಚುನಾವಣೆಗಳಿಗೆ ಬರಲಿಲ್ಲ. ಅದೇ ಅವರಿಗೆ ಒಂದೇ ಸಲ ವೋಟ್ ಮಾಡೋ ಆಪ್ಷನ್ಸ್ ಕೊಟ್ರೆ ಅದೇ 2.5 ಲಕ್ಷ 3 ತಿಂಗಳು ಸಂಬಳ ಖರ್ಚು ಮಾಡ್ಕೊಂಡು ಬಂದು ದೇಶದ ಅಭಿವೃದ್ಧಿ ವೋಟ್ ಮಾಡಕ್ ರೆಡಿ ಇದ್ದಾರೆ. ಅದನ್ನ ನಾವು ಈಸಿ ಪ್ರೋಸೆಸ್ ಆಗಿ ಮಾಡ್ಕೊಂಡ್ರೆ ಇನ್ನೂ ಸುಲಭ ಆಗುತ್ತೆ ಅವ್ರಿಗೆ ವೋಟ್ ಮಾಡಕ್ಕೆ. ಅಷ್ಟೇ ಅಲ್ಲ, ಈ ಎಲೆಕ್ಷನ್ಸ್ ಬಂದಿದ ತಕ್ಷಣ ನೀವು ನೋಡ್ಬೋದು, ಈ ಬಸ್ ಸ್ಟ್ಯಾಂಡ್ ಅಲ್ಲಿ ಇರೋ ಲೀಡರ್ಸ್ ಫೋಟೋಗಳಿಗೆಲ್ಲ ಪ್ಲಾಸ್ಟರ್ ಹಚ್ಚೋದು, ಪ್ರತಿ ವಾರ್ಡ್ ಅಲ್ಲಿ ಇರೋ ಎಲ್ಲ ಕಡೆ ಪೇಂಟ್ ಹೊಡೆಯೋದು, ಈ ಎಕ್ಸರ್ಸೈಸ್ ಇಂದ ಸುಮಾರು 500ರಿಂದ 1000 ಕೋಟಿ ಖರ್ಚಾಗ್ತದೆ. ಯಾಕಂದ್ರೆ ಒಂದ್ಸತಿ ಎಲೆಕ್ಷನ್ಸ್ ಇಂದ ಬಳಿತಾರೆ, ಮತ್ತೆ ಎಲೆಕ್ಷನ್ಸ್ ಆದ್ಮೇಲೆ ರಿಪೀಟ್ ಮಾಡ್ತಾರೆ. ಸೊ ಇದೆಲ್ಲದ್ರಿಂದ ಕ್ರಿಮಿನಲ್ ಆಗ್ತದೆ. ಆಮೇಲೆ ಎಷ್ಟೊಂದು ಜನಕ್ಕೆ ಶಾಲಾ ಕಾಲೇಜುಗಳಲ್ಲಿ ರಜೆ ಕೊಡಲ್ಲ, ಕಂಪ್ನಿಗಳಲ್ಲಿ ವರ್ಕ್ ಮಾಡ್ತಿರೋರು ರಜೆ ಕೊಡಲ್ಲ. ಸೊ ಇಮ್ಯಾಜಿನ್ ಸಿಂಗಲ್ ಡೇ ನ್ಯಾಷನಲ್ ಡೆಮೋಕ್ರೆಟಿಕ್ ಫೆಸ್ಟಿವಲ್, ನ್ಯಾಷನಲ್ ಹಾಲಿಡೇ ಅಂತ ಡಿಕ್ಲೇರ್ ಮಾಡಿ ಪ್ರತಿಯೊಂದು ಕಾಲೇಜು, ಪ್ರತಿಯೊಂದು ಕಂಪ್ನಿಗಳಿಂದ ಜನರು ಬಂದು ಹಳ್ಳಿಗಳಿಗೂ ವೋಟ್ ಮಾಡ್ತಾರೆ. ಹಾಗೆ ನನ್ನ ಪ್ರೀವಿಯಸ್ ಪಾರ್ಟಿಸಿಪೆಂಟ್ ಹೇಳ್ದಂಗೆ ರೀಜನಲಿಸಮ್, ಡಿವಿಷನ್ ಪೊಲಿಟಿಕ್ಸ್ ಬಿಟ್ಟು ನನ್ನ ಓಟು ರಾಷ್ಟ್ರದ ಅಭಿವೃದ್ಧಿಗೆ, ರಾಷ್ಟ್ರದ ಸಿದ್ಧಾಂತಕ್ಕೋಸ್ಕರ ವೋಟ್ ಮಾಡ್ಬೇಕು ಅಂತ ಬರ್ತಾರೆ. ಸೊ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಪಾಲಿಸಿ ಅನ್ನೋದು ಕೇವಲ ಒಂದು ಪಾಲಿಸಿ ಅಲ್ಲ, ಇಟ್ಸ್ ಅ ಪ್ರಾಮಿಸ್ ಫಾರ್ ಡೆವಲಪ್ಮೆಂಟ್ ಓವರ್ ಗವರ್ನೆನ್ಸ್, ಡೆವಲಪ್ಮೆಂಟ್ ಓವರ್ ಡಿಲೇಸ್ ಅಂಡ್ ಯೂನಿಟಿ ಓವರ್ डिवीजन. बनाए करेंगे एक मत, बनाएंगे एक भारत, सर्वश्रेष्ठ भारत लेके विकसित भारत का संकल्प. धन्यवाद.